ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಕರ ಸಂಕ್ರಾಂತಿ, ವರ್ಷದ ಮೊದಲನೇ ಹಬ್ಬ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಎಲ್ಲರೂ ಖುಷಿ ಖುಷಿಯಿಂದ ಹಬ್ಬ ಆಚರಿಸಿ. ಇಲ್ಲಿಂದ ಓದ್ಕೊಂಡು ಹೋಗೋಷ್ಟಿಗೆ ಸೊಂಟ ಬಿದ್ದೋಯ್ತದೆ. ಮೊದಲೇ ನಮ್ಮ ಅಕ್ಕ ಸೊಂಟ ಮುರಿದಾಕಿಟ್ಟಿದ್ದಾಳೆ. ಏನ್ ದೆವ್ವ ಮೆಟ್ಕೊಂಡಿತ್ತು ಅವಳಿಗೆ. ಇಲ್ಲೆಲ್ಲೋ ಕಡ್ದಾಕಿದ್ದೀನಿ ಅಂತ ಸೌದೆಗಳನ್ನ ಎಲ್ಲಿ ಕಡ್ದಾಕಿದ್ದಾನೋ ಒಂದು ಗೊತ್ತಿಲ್ಲ ಈ ಮುಂಡೆ ನನ್ನ ಮಗ. ಇಲ್ಲಪ್ಪ ಸೌದೆ, ಇಲ್ಲಿದೆ ನೋಡು, ಇಲ್ಲಿ ಕಡ್ದಾಕಿದ್ದಾನೆ. ಅಯ್ಯೋ, ಒಂದೊಂದು ಹೆಜ್ಜೆ ಇಡಕ್ಕೂ ನನಗೆ ಸಂಕಟ ಆಗ್ತಿದೆ. ಹಾಗೆ ಬಾರಿಸಿದಾಳೆ. ಇವಳಿಗೆ ಯಾವ ದೆವ್ವ ಮೆಟ್ಕೊಂಡಿತ್ತು. ಕರೆಸ್ಕೊಂಡೆ ನಾನೇ ಓಡಿಸ್ಕೊಂಡಂಗಾಯ್ತಲ್ಲ. ನಾನೇನು ಕರೆದಿಲ್ಲ, ಅವಳೇ ಬಂದ್ಬಿಟ್ಟು ನನಗೆ ಹಿಂಗೆ ಮಾಡ್ತಾ ಬಿದ್ದಾಳಲ್ಲ. ಅಯ್ಯೋ ದೇವ್ರೇ, ಒಂದೇ ಒಂದು ಸೌದೆ ಎತ್ತಕ್ಕಾಯ್ತಿಲ್ಲಲ್ಲಪ್ಪ. ಈ ಕುಂಟೆನೇ ಎತ್ತಕ್ಕಾಗ್ತಿಲ್ಲ, ಇನ್ನೇನು ಸೌದೆ ಹೊರಲಿ ನಾನು. ರಾಮ, ಹಂಗೆ ಹೊಡೆದಾಳ ನಮ್ಮ ಅಕ್ಕ. ಅವಳು ಕೈಸಿದಾಗ ಅಕ್ಕ ಅಂತ ನೋಡದೆ ಬೈದ್ಬಿಟ್ಟಾನು. ಅಯ್ಯೋ, ಈ ಕುಂಟೆ ಬೇರೆ ಎತ್ತಕ್ಕಾಯ್ತಿಲ್ಲಲ್ಲಪ್ಪ. ಅಯ್ಯಮ್ಮ ಎತ್ತು. ಅಯ್ಯೋ, ಅವಳು ಹೊಡೆದಿರೋ ಏಟಿಗೆ ಏನೂ ಆಯ್ತಿಲ್ಲಲ್ಲಪ್ಪ. ಎತ್ತು ಅಮ್ಮ ಶಿವನೇ. ಹಬ್ಬ ಏನು ಮಾಡೋದಪ್ಪ. ಒಂದು ಸೌದೆ ಇದು ಕುಂಟೆ ಒತ್ತಿದಕ್ಕೆ ಹಿಂಗಾಯ್ತಾ ಉಂಟು. ಇನ್ನು ಅಷ್ಟೊಂದು ಸೌದೆಗಳನ್ನ ಹೆಂಗಪ್ಪ ಬರಲಿ. ಇಲ್ಲಿಂದ ನಡ್ಕೊಂಡು ಹೋಗಿ ಮನೆ ಹತ್ರ ಹಾಕಿ ಮನೆಯಿಂದ ಜೋಡಿಸಿ. ಅಮ್ಮ ಎಷ್ಟೊಂದು ಕೆಲಸಗಳಿದೆ. ಈ ಕುಂಟೆಗಳನ್ನ ಫಸ್ಟ್ ಹಾಕ್ಬಿಡ್ತೀನಿ, ಆಮೇಲೆ ಆ ಸೌದೆ ಕಟ್ಟಿಟ್ಬಿಟ್ಟು ತೊಗೊಂಡೋಗ್ತೀನಿ. ಏನು ಮಾಡೋದು, ನಿಧಾನಕ್ಕೆ ಹೋಗೋಣ. ಎಷ್ಟಾಗುತ್ತೆ ಅಷ್ಟು ಹೋರೋಣ. ಇಲ್ಲಾಂದರೆ ಅಯ್ಯೋ ಅದಕ್ಕೂ ಬಾರಿಸ್ತಾಳೆ ಏನೋ ನಮ್ಮಕ್ಕ. ಯಾಕಾದ್ರೂ ಬಂದ್ಲೋ ಪಿಸಾಸಿ. ಇಲ್ಲಾಂದರೆ ಇಷ್ಟೆಲ್ಲ ಶಾಂತಿ ಕೈಲಿ ಒರೆಸ್ತಾ ಇದ್ದೆ. ಎಷ್ಟು ಬೇಗ ಗೊತ್ತಾಕೊಳ್ಳೋ. ಅವಳಾದರೆ ಗಟ್ಟಿ ಇದ್ದಾಳೆ, ನಾನು ಗಟ್ಟಿ ಇದ್ದೀನ. ಅದು ಬೇರೆ ಬೇಗ ತಂದು ಹಾಕು, ಸಾಯಂಕಾಲ ಗಂಟ ಅವರು ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಬೇಗ ತಗೊಂಡೋಗಿ ಹಾಕ್ಬಿಟ್ಟು ಬರೋಣ. ಅವಳು ಕಣ್ಣು ಮುಂದೆ ಒಂದ್ಸಲ ಆದ್ರೂ ಹೋಗೋದು ಕಾಣೋಣ. ಚಪಾತಿನೂ ಗೊಜ್ಜು ತುಂಬ ಚೆನ್ನಾಗಿತ್ತು. ಈಗ ಒಂದು ಎಲ್ಲಾಡಿಕೆ ಹಾಕ್ಬಿಟ್ಟು ಕೂತ್ರೆ ಚೆನ್ನಾಗಿರುತ್ತೆ. ಎಲ್ಲಾಡಿಕೆ ಹಾಕೇ ಇಲ್ಲ ಬಂದಾಗಿಂದ. ಏನು ಚಳಿ ನೋಡು, ಈ ಬಿಸಿಲು ಬರ್ತಾ ಇದ್ರು ಚಳಿ ಮಾತ್ರ ಕಡಿಮೆ ಆಗಿಲ್ಲ. ಸೆಟ್ರು ಬಿಚ್ಚಿದ್ರೆ ಅಂತೂ ಅಷ್ಟೇ. ಮತ್ತೆ ನಾನು ಅಪ್ಪ ದೇವ್ರೆ, ಎಲ್ಲಾಡಿಕೆ ತಿನ್ನಲ್ಲ ಒಂದು ಸ್ವಲ್ಪ ಸರಿ ಆಗುತ್ತೆ. ಶಾಂತಿ, ಏನ್ ಮಾಡ್ತಾ ಇದೀಯಾ? ಬಾ, ಎಲ್ಲಾಡಿಕೆ ತಿನ್ ಬಾ. ಚಳಿಗೆ ಸ್ವಲ್ಪ ಬಿಸಿಲಾದ್ರೂ ಕಾಯಿ ಬಾ. ಒಳಗಡೆ ಏನ್ ಮಾಡ್ತೀಯಾ? ಕೆಲಸ ಅನ್ಕೊಂಡು ಬಾ, ಒಂದ್ ಸ್ವಲ್ಪ ಹೊತ್ತು ಬಿಸಿಲು ಕಾಯಿ ಬಾ. ಹಾ ಬರ್ತೀನಿ ಅತ್ತೆ, ಆದ್ರೆ ಎಲ್ಲಾಡಿಕೆ ನಾನು ತಿನ್ನಲ್ಲ. ಇದು ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಬಂದು ಬಿಸಿಲು ಕಾಯ್ತೀನಿ ರೀ. ಏನ್ ಹಿಡಿದಿರೋ, ಎಲ್ಲ ತಿನ್ಬೇಕು ಅಂತ ಗೊತ್ತಾಗೋದಿಲ್ಲ ಏನೋ. ಒನ್ ಟೈಮ್ ಆದ್ರೂ ಎಲ್ಲ ತಿಂದ್ರೆ ಅದೇನೋ ಅಂತಾರಲ್ಲ, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತೆ. ಅಯ್ಯೋ, ಈಗ ಹುಡುಗಿರೋ ಏನೋ. ಹೋಗ್ಲಿ ಬಿಡು, ನೀನ್ ತಿಂದಿಲ್ಲ ಅಂದ್ರೆ ನಾನು ತಿಂತೀನಿ. ನನ್ನ ಕೈಯಿಂದ ಇದಕ್ಕಾಗಲ್ಲಪ್ಪ ಎಲ್ಲಾಡಿಕೆ ತಿನ್ನೋದೆ. ಅದು ಹೆಂಗಾದ್ರೂ ಇರ್ತಾರೋ ಎಲ್ಲಾಡಿಕೆ ತಿನ್ನೋದೆ. ಈ ಚಳಿಗಂತೂ ಎಲ್ಲಾಡಿಕೆ ತಿಂದಿಲ್ಲ ಅಂದ್ರೆ ಅಷ್ಟೇ. ಮತ್ತೆ ನಾನು ಅಲ್ಲ, ಈ ಜಯಮ್ಮ ಸೌದೆ ತರಕ್ಕೆ ಎಲ್ಲೋದ್ಲು. ನಾಷ್ಟ ಮಾಡ್ಕೊಂಡು ಓಡೇ ಹೋದ್ಲು. ಸೌದೆ ತಗೊಬಿಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ. ಶಾಂತಿಗೆ ಹೇಳಿದ್ನಲ್ಲ, ಯಾಕೆ ಇವಳು ಯಾಕೆ ಕೊಡೋದ್ಲು? ಏನೋ ಬರ್ಲಿ ನೋಡೋಣ, ಕೇಳಿ ನೋಡೋಣ. ಯಾಕಡೆ ಹೋಗಿರ್ಬೋದು ಸೌದೆ ತರಕ್ಕೆ? ಗೊತ್ತಿದ್ರು ನಾನು ಕೂಡ ಹೋಗ್ಬೋದಿತ್ತಲ್ಲ. ಯಾಕಡೆ ಹೋದ್ಲು ಅಂತ ಗೊತ್ತಾಗಿಲ್ಲಲ್ಲ. ಈ ಚಳಿಗೆ ಹಿಂಗೆ ತರದಪ್ಪ. ಮಧ್ಯಾಹ್ನ ಮೇಲೆ ತಂದ್ರೆ ಆಯ್ತು. ಇಲ್ಲೇ ಹೋಗಿದ್ದಾಳಲ್ಲ ಇವಳು. ಬಿಡು, ಮತ್ತೆ ನಾನು ಶಾಂತಿ ಹೋಗಿ ಒಂದು ರೌಂಡ್ ತಗೊಬಂದ್ರಾಯ್ತು. 1 ಗಂಟೆ ಇವಳು ಹೊರಲಿ ಬಿಡು, ಏನಾಗುತ್ತೆ. ಮಾಡೋದೇ ಒಂದೆರಡು ಕೆಲಸ ನೆಟ್ಟಿಗೆ. ಕುಂಟೆ ಎತ್ಕೊ ಬರ್ತಾ ಇದ್ದಾಳೆ ಜಯಮ್ಮ. ಬರ್ಲಿ ಉಸಿರು ಗಟ್ಟಿ ತರ್ತಾವಳೆ ಜಯಮ್ಮ. ಅಮ್ಮ ಒಂದ್ಸಲಿಗೆ ಸುಸ್ತಾಯ್ತಲ್ಲಪ್ಪ. ಇನ್ನು ಎಂತ ಹಿಂಗೆ ತರೋದು? ಇನ್ನೂ ಎಷ್ಟೊಂದಿದೆ. ಅಯ್ಯಪ್ಪ, ಸುಸ್ತಾಗೋಯ್ತು ನೋಡಿ. ಇದು ಒಂದು ಸೌದೆ ತರ ಅಷ್ಟೇನೆ. ಇನ್ನೂ ಬೇರೆ ತರಬೇಕಲ್ಲಪ್ಪ. ಅಲ್ಲ, ಎಷ್ಟಿರ್ಬೇಕು ನಮ್ಮ ಅಕ್ಕ. ಮಾಡ್ತಾಳೋ ಇಲ್ವೋ, ಸೌದೆ ತರ್ತಾಳೋ ಇಲ್ವೋ ಅಂತ ನೋಡಕ್ಕೆ ಮುಂದೆನೆ ಎಲ್ಲಕ್ಕೆ ಹಾಕೊಂಡು ಕೂತ್ಬಿಟ್ಟಿದ್ದಾಳೆ ನೋಡು. ಇವಳೇನು ಮಾತಾಡ್ಸಿದ ಹಂಗ ಹೊರ್ತಾ ಇದ್ದಾಳೆ. ಏ ಜಯಮ್ಮ, ನನ್ನ ಕಷ್ಟ ನನಗೆ. ಉಸಿರು ಕಟ್ಕೊಂಡು ಸೌದೆ ತರ್ತಿದ್ರೆ ಕಡ್ದು ಮಾತಾಡ್ತಾರೆ. ಏನಕ್ಕ, ಯಾಕೆ ಹಂಗೆ ಬಾಯ್ ಬೆಳಿತಿದ್ಯಾ? ಸೌದೆ ಎಲ್ಲಿಂದ ತರ್ತಾ ಇದ್ಯಾ? ಬಲ್ಲ ನಾನು. ಸೌದೆ ಎಲ್ಲಿಂದ ತರ್ತಾರೆ? ತೋಟದಿಂದ ತರ್ತಾ ಇಲ್ವಾ? ಸ್ವಲ್ಪ ಸುಮ್ಮನೆ ಕೂರು. ಅಯ್ಯ ಪಾಪ ಅಂತ ಸೌದೆ ತರಕ್ ಬರಲ್ಲ ಅಂದ್ರೆ ನನಗೆ ಜೋರ್ ಮಾಡ್ತೀಯಾ? ಹೋಗಿ ಸಾಯ್. ಎಷ್ಟು ಹೊರ್ತೀಯ ನೋಡ್ತೀನಿ ನಾನು. ಹೊರ್ತೀನಿ ಬಿಡು, ಫುಲ್ಲೇ ಹೊರ್ತೀನಿ. ಹೇಳಿದ್ದೀನಿ ತಾನೇ ಒತ್ತಾಗ್ತೀನಿ ಅಂತ. ಅದು ಬೇರೆ ಕೈ ಕಾಲು ಎಲ್ಲ ಮುರಿದೋಗಂಗೆ ಹೊಡೆದಿದ್ಯಾ? ಏನಂತ ಏನು? ಸೌದೆ ತರಗಂಟ ನನ್ನ ಮಧ್ಯೆ ಕರಿತಾ ಇರ್ಬೇಡ ನೀ ನನಗೆ. ಮಾಡ್ತೀನಿ ನನಗೆ. ನಿಂತ್ಕೊಳ್ಳೋಕ್ಕೂ ಟೈಮ್ ಇರಬಾರ್ದು, ಹಂಗೆ ಮಾಡ್ತೀನಿ. ಏ ಜಯಮ್ಮ, ಏನೊಂದು ಕುಂಟೆ ತಂದ್ಬಿಟ್ಟು ನಿಮ್ಗೆ ಸುಸ್ತಾಗ್ಬಿಡ್ತಾ? ಹೋಗು ಕೆಲಸ ಮಾಡು. ಒಂದು ನಿಲ್ಲಕ್ಕೂ ಕೊಡಲ್ಲ ನಿನ್ಗೆ. ಹಂಗೆ ಮಾಡ್ಬೇಕು ನಿನ್ಗೆ. ಹೋಗು. ಏನಾದ್ರೂ ನಿಲ್ಬೇಕಲ್ಲ. 4 ಕೊಡ್ತೀನಿ, ಇನ್ನೂ 4. ಅಯ್ಯೋ, ಇದ್ರ ಬಾಯಿಗೆ ಇದೇ ಕದ್ಬಿಟ್ಟು ಇದೇ ಮಾತಾಡ್ಸ್ಬಿಟ್ಟು ನನಗೆ ಹೇಳ್ತಾ ಉಂಟು. ನನ್ನ ಪಾಡಿಗೆ ತರ್ತಾ ಇದ್ದೀನಿ ತಾನು, ಉಸಿರು ಕಟ್ಕೊಂಡು ಏನೋ ಕಟ್ಕೊಂಡು. ಏನಾದ್ರು ಗೊಡ್ತಾ ಇದೆಯಾ? ಗೊಡಗದೆಲ್ಲ ನನ್ನ ಹತ್ರ ಇಟ್ಕೊಬೇಡ. ಬೇಗ ಕೆಲಸ ಮಾಡು. ಸೌದೆ ತಂದಕ್ಕೆ ಒಂದೇ ಒಂದು ಸೌದೆ ತಂದ್ಬಿಟ್ಟು ಸುಸ್ತಾದಂಗೆ ಆಕ್ಟಿಂಗ್ ಮಾಡ್ಬೇಡ. ಹೋಗು. ಇಲ್ಲೇ ಕೂತ್ಕೋತೀನಿ. ನೀ ಸೌದೆ ತರ್ತೀಯಾ? ಏನ್ ಮಾಡ್ತೀಯಾ? ಎಷ್ಟೊತ್ತಿಗೆ ಬರ್ತೀಯಾ? ಈಗ ಒಂದು 5 ನಿಮಿಷಕ್ಕೆ ಹೋಗಿ ಒಂದು ಸೌದೆ ಕಟ್ಟು ತಂದಿದ್ಯಲ್ಲ, ಹಂಗೇನಲ್ಲ. ಈಗ ಒಂದೊಂದು ನಿಮಿಷಕ್ಕೆ ಒಂದೊಂದು ಕಟ್ಟು ಬರ್ತಾ ಇರ್ಬೇಕು. ನೋಡ್ತಾ ಇರ್ತೀನಿ. ಹೋಗು, ಕೂತ್ಕೊಂಡು ಇಲ್ಲೇ ನೋಡ್ತಾ ಇರ್ತೀನಿ. ಹೋಗು. ನೋಡು ಎಲ್ಲಕ್ಕೆ ತಿನ್ಕೊಂಡು ನೋಡು. ನೀನು ನನ್ನ ಅಕ್ಕನಾ ಇಲ್ಲ ನನ್ನ ಸತ್ರುನಾ ಅಂತ ಒಂದು ಗೊತ್ತಾಯ್ತಿಲ್ಲ ನನಗೆ. ಏನು ಇನ್ನೂ ಇಲ್ಲೇ ಮುಖ ನೋಡ್ಕೊಂಡು ನಿಂತಿದ್ಯಾ? ಹೋಗಿ ಮಂಗ್ಯಾರ್ತಿ ಅಂತ ಕಳಿಸ್ಲಾ ನಿನ್ನ. ಸರಿಯಾಗಿ ಅವಳು ಸೊಸೆ ಮಾಟ ಮಂತ್ರ ಮಾಡಿ ಇಟ್ಬಿಟ್ಟಿದ್ದಾಳೆ. ನಮ್ಮ ಅಕ್ಕಗೆ ಹುಚ್ಚಿಡ್ಬಿಟ್ಟಿದೆ ಹುಚ್ಚು. ಬೇಗ ತಗೊಬಂದು ಸಾಯಿ ಅಂತ ಹೇಳ್ತಾಳಲ್ಲ. ನನ್ನ ಕಷ್ಟ ನನಗಿಲ್ಲಿ ಹಂಗೆ ಮರೆ ಬಂದಂಗೆ ಹೊಡೆದು ಇಟ್ಟಿದ್ದಾಳೆ. ಒಂದು ಹೆಜ್ಜೆ ಇಡೋಕ್ಕೂ ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ಅವಳಿಗೇನು ಗೊತ್ತು. ಅಯ್ಯೋ ದೇವರೇ, ನಮ್ಮ ಅಕ್ಕನಿಗೆ ಏನಾದರೂ ಮಾಡಿ ನಮ್ಮ ಅಕ್ಕನ ಮನೆ ಕಳಿಸ್ಬಿಡ್ಬೇಕು ವಾಪಸ್ಸು. ಇಲ್ಲಾಂದರೆ ಶಾಂತಿ ಜೊತೆ ಸೇರಿಬಿಟ್ಟು ಇದ್ದಿದ್ದೆಲ್ಲ ನನಗೇ ಕೆಲಸ ಕೊಡ್ತಾ ಇರ್ತದೆ. ಇದು ಹಿಂಗಾದ್ರೂ ಮಾಡಿ ಬೇಗ ಕಳಿಸ್ಬಿಡ್ಬೇಕು ನಮ್ಮ ಅಕ್ಕನ ಮನೆಗೆ. ಹಿಂಗೆ ಇದ್ದಿಲ್ಲಲ್ಲ ನಮ್ಮ ಅಕ್ಕ, ಯಾಕೆ ಹಿಂಗಾದ್ರು ಅಂತಲೇ ನನಗೆ ಓಡ್ತಾ ಇಲ್ಲ ತಲೆ. ಫಸ್ಟ್ ಹೆಂಗಾದ್ರು ಮಾಡಿ ಆಚೆ ಕಳಿಸ್ತೀನಿ ನಮ್ಮ ಅಕ್ಕನ. ಅಯ್ಯೋ, ಇಷ್ಟೊಂದು ಸೌದೆಗಳ. ಅಯ್ಯಮ್ಮ, ಎಲ್ಲ ಇದು ನನ್ನ ಸೊಸೆದೆ ಕಿತಪತಿ. ನನ್ನ ಅಕ್ಕನಿಗೆ ಏನೋ ಹೇಳ್ಕೊಟ್ಬಿದ್ದಾಳೆ. ಸೌದೆ ತರಕ್ಕಾಗಲ್ಲ, ತಲೆಯಿಂದ ಬಿದ್ದಿದೆ, ಹಂಗೆ ಹಿಂಗೆ ಅಂತ ಏನೋ ಹೇಳ್ಕೊಟ್ಟಿದ್ದಾಳೆ. ಅದಕ್ಕೆ ಎಲ್ಲ ನನ್ನ ಕೈ ಮಾಡಿಸ್ತಿದ್ದೆ ನಮ್ಮ ಅಕ್ಕ. ನಮ್ಮ ಅಕ್ಕ ಹೋದ್ಮೇಲೆ ನಿನಗಿದೆ ಕಣೆ ಮಾರಿಯಪ್ಪ, ನೀನು ಮಾಡ್ತೀನಿ. ನನಗೆ ಹೊಡಿತಾ ಇದ್ರು ನಗ್ತಾ ನಿಂತಿದ್ಯಲ್ಲ ನೀನು. ಎಷ್ಟು ಖುಷಿಯಿಂದ ನಿಂತಿದ್ಯಾ. ನಮ್ಮ ಮನೆಯವರು, ಅವಳು, ಅಪ್ಪ ಪಾಪ.
ಸರಿಯಾಗಿ ಬುದ್ಧಿ ಕಳಿಸ್ತೀನಿ ನಿಮ್ಮೆಲ್ಲರಿಗೂ ಮಾಡ್ತೀನಿ. ಇದೊಂದು ಎಷ್ಟಾದ್ರು ಇಷ್ಟಿಷ್ಟು ತಗೊಂಡೋಗೋಣ ಸಾಕಪ್ಪ, ಇಲ್ಲಾಂದರೆ ನಡ ಮುರಿದೋಯ್ತದೆ. ಎತ್ತು ಅಯ್ಯಪ್ಪ, ಈ ಕಟ್ಟೆ ರಾಶಿ ರಾಶಿ ತುಂಬ್ಕೊಂಡು ಹೋದ್ರೆ ನನಗೆ ಕಷ್ಟ, ಸ್ವಲ್ಪ ಸ್ವಲ್ಪ ತೊಗೊಂಡೋದ್ರೂ ನನಗೆ ಕಷ್ಟ. ಒಂದೇ ಸಲ ತುಂಬ ತುಂಬ ತೊಗೊಂಡೋಗಿ ಬೇಗ ಖಾಲಿ ಮಾಡಿಬಿಡೋಣ. ಈಗ ಅಲ್ಲೇ ಕೂತಿರ್ತಾಳೆ ನನ್ನ ಹೊರಗಂಟ ಅಲ್ಲಿಂದ ಜಾಗ ಬಿಟ್ಟು ಅಲ್ಲಾಡೋದಿಲ್ಲ. ಈ ಮುಂದೆ ಏನೋ ಹೇಳ್ಕೊಟ್ಬಿಟ್ಟಿದ್ದಾಳೆ ನನ್ನ ಸೊಸೆ. ಮಾಡ್ತೀನಿ ಅವಳಿಗೆ. ನಮ್ಮ ಅಕ್ಕಗೆ ಶಾಂತಿನೇ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಈಗ ನಾನಂತೂ ಮುಖ್ಯ ಅಲ್ಲ ಅವಳಿಗೆ. ತಂಗಿನ ಯಾರಾದರೂ ಬಿಟ್ಕೊಡ್ತಾರಾ ನೋಡು, ನಮ್ಮ ಅಕ್ಕ ಇದ್ದಾರೆ. ಏನು ಮಾಡಲಿ, ನನಗೂ ಟೈಮ್ ಬರುತ್ತೆ, ಒಂದಲ್ಲ ಒಂದು ಟೈಮು ಮಾಡ್ತೀನಿ. ಇವಾಗ ಏನು ನಮ್ಮ ಅಕ್ಕ ಬಂದಿದೆ ಅಂತ ಜಾಸ್ತಿ ಆಡ್ತಾ ಇದ್ದಾಳೆ. ನನಗೆ ಯಾರು ಹೆಲ್ಪ್ ಮಾಡೋರಿಲ್ಲ. ನನ್ನಂತ ಸ್ವಂತ ನನ್ನ ಮಗಳೇ ನನಗೆ ಮೋಸ ಮಾಡೋದ್ಲು. ಇನ್ನು ಇವರೆಲ್ಲ ಆಯ್ತಾರೆ ನನಗೆ. ಅಯ್ಯೋ ದೇವರಣೆಗೂ ಆಗೋದಿಲ್ಲ. ಇವ್ರಿಗೆಲ್ಲ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ಅಯ್ಯೋ ಯಾಕೋ ಬೆಳಗ್ಗೆಯಿಂದ ತಲೆ ನೋಯ್ತದೆ, ಆಗಾಗ ಒಂಚೂರು ಬರ್ತದೆ ಒಂಚೂರು ಹೋಯ್ತದೆ. ಏನಿರ್ಬೋದು ತಲೆ ಅಷ್ಟೊಂದು ನೋಯ್ತದಲ್ಲ. ಜಯಮ್ಮನ ಅಕ್ಕ ಬಂದ್ಬಿಟ್ಟಿದ್ದಾರೆ, ಹೇಳಿಲ್ಲ ಇವಳು. ಗೌರಮ್ಮಕ್ಕ ಚೆನ್ನಾಗಿದ್ದೀರಾ? ಓ ಪ್ರೇಮಿ, ನಾನ್ ಚೆನ್ನಾಗಿದ್ದೀನಿ ನೋಡು, ನೀನ್ ಹೇಗಿದ್ಯಾ? ಆರಾಮಾಗಿದ್ಯಾ? ಮಕ್ಕಳು ಗಂಡ ಎಲ್ಲ ಚೆನ್ನಾಗಿದ್ದಾರಾ? ನಿನ್ ಗಂಡ ಕುಡಿಯೋದ್ ಬಿಟ್ನಾ? ಅಯ್ಯೋ ಅವನೇನು ಕುಡಿಯೋದನ್ನ ಬಿಡ್ಬೇಕು ಹೇಳಿ ಗೌರಮ್ಮಕ್ಕ ನೀವೇ. ಸತ್ರು ಕುಡಿಯೋದು ಬಿಡೋದಿಲ್ಲ, ನನ್ನ ಬೇಕಾದ್ರೆ ಬಿಟ್ಬಿಡ್ತಾನೆ, ಕುಡಿಯೋದು ಮಾತ್ರ ಬಿಡೋದಿಲ್ಲ. ಬಿಡು ಹಾಳಾಗೋಗಿ, ಬಾ ಕುತ್ಕೋ, ಎಲ್ಲಾರ್ಗೆ ತಿನ್ನುವಂತೆ. ಎಲ್ಲಾಡ್ಕೆ ನನಗೊಂಚೂರು ಕೊಡಿ. ಈ ಚಳಿಗೆ ತಿಂದ್ರೆ ಒಂದ್ ಸ್ವಲ್ಪ ಮೈಯೆಲ್ಲ ಬಿಸಿ ಆಯ್ತದೆ. ಜಯಮ್ಮ ಎಲ್ಲೋದ್ಲು, ಕಾಣ್ತಾನೆ ಇಲ್ಲ. ಜಯಮ್ಮನ ಅವಳು ಸೌದೆ ಹೊಡ್ತಾ ಇದ್ದಾಳೆ ನೋಡು. ಏನಂದ್ರಿ? ಸೌದೆ ಹೊಡ್ತಾ ಇದ್ದಾಳ? ಸೌದೆ ಹೊಡ್ತಿದ್ದಾಳೆ, ಸೌದೆ ಖಾಲಿ ಆಗಿತ್ತಲ್ಲ ಅದಕ್ಕೆ ಸೌದೆ ಬೇಕು ಅಂತ ಹೊರಕ್ ಹೋಗಿದ್ದಾಳೆ. ಮತ್ತೆ ಶಾಂತಿ ಏನ್ ಮಾಡ್ತಿದ್ದಾಳೆ? ಶಾಂತಿ ಒಳಗಡೆ ಕೆಲಸ ಮಾಡ್ತಾ ಇದ್ದಾಳೆ. ಶಾಂತಿ ಕೆಲಸ ಮಾಡ್ತಾ ಇದ್ದಾಳೆ, ಇವಳು ಸೌದೆ ತರಕ್ ಹೋಗಿದ್ದಾಳೆ. ಏನಪ್ಪ ಅವಳು ಬಂದಾಗ ಕೇಳ. ಮತ್ತೆ ನೀವ್ ಯಾವಾಗ ಬಂದ್ರಿ? ನಾನು ಇವಾಗ ಬೆಳಗ್ಗೆ ಅಷ್ಟೇ ಬಂದೆ ನೋಡು. ಹೌದಾ, ಸ್ವಲ್ಪ ದಿನ ಇದ್ದೋಗ್ತೀರಾ? ಯಾವಾಗ ಹೋಗೋದು ನೀವು? ಅಲ್ಲ ಬಿಡಾರಿ, ನಾನು ಬಂದಿದ್ದೆ ಇವಾಗಷ್ಟೇ. ಅಷ್ಟು ಬೇಗ ಕೇಳಬಿಟ್ಯಾ ಯಾವಾಗ ಹೋಗೋದು ಅಂತ? ಬಂದು ಒಂದೆರಡು ದಿವಸ ಇದ್ದು ಆಮೇಲೆ ಹೋಗ್ತಾರೆ ಎಲ್ಲರೂ. ಅದು ಯಾಕೆ ಬಂದ ತಕ್ಷಣನೇ ಕೇಳಿದ್ಮೇಲೆ ಇವತ್ತು ಬಂದ್ರಾ ಯಾವಾಗ ಹೋಗೋದು ಅಂತ ಯಾಕೆ ಕೇಳೋದು? ಸ್ವಲ್ಪ ದಿನ ಇದ್ರೆ ಇರ್ತಾರೆ, ನಿಮ್ಗೇನು ಕಷ್ಟ? ಬಂದ ದಿನನೇ ಕೇಳ್ತೀರಾ ಯಾವಾಗ ಹೋಗೋದು ಅಂತ? ಯಾಕೆ ನಾವು ಬರಬಾರ್ದಾ? ಹಂಗಲ್ಲ, ಅದು ಮಾಮೂಲಿ ಅಲ್ಲ. ಯಾವಾಗ ಬಂದಿದ್ದು ಯಾವಾಗ ಹೋಗ್ತೀರಾ ಅಂತ ಕೇಳೋದು. ಅದ್ರಲ್ಲೇನಿದೆ, ಬಂದವರು ಬಂದ್ರ ಒಂದ್ ಸ್ವಲ್ಪ ದಿನ ಆರಾಮಾಗಿರಿ ಅಂತ ಹೇಳೋದ್ ಬಿಟ್ಟು ಯಾವಾಗ ಹೋಗೋದು ಅಂತ ಯಾಕೆ ಕೇಳ್ಬೇಕು? ಬಂದಿದ್ದೀನಿ, ನನ್ನ ತಂಗಿ ಮನೆ ಬಂದಿದ್ದೀನಿ, ನಿಮ್ ಮನೆಗೇನು ಬಂದಿಲ್ಲಲ್ಲ. ಅಯ್ಯೋ ಅದಕ್ಕೇನಾಯ್ತು ಗೌರಮ್ಮಕ್ಕ, ಈಗ ನಾನು ಕೇಳಿದ ತಪ್ಪಾಯ್ತಾ ಇವಾಗ? ನಿಮಗೆಲ್ಲ ಚೆನ್ನಾಗಿ ಬುದ್ಧಿ ಕಳ್ಸಕಂತ ಅವ್ರು ಇಲ್ಲಿಂದ ಹೋಗಲ್ಲ ಬಿಡು. ಆಮೇಲೆ ನಾನೆಲ್ಲ ಚೆನ್ನಾಗಿ ಬುದ್ಧಿ ಕಳಿಸಿ ನಿಮ್ಗೆಲ್ಲರಿಗೂ ಆಮೇಲೆ ಕಳಿಸ್ತೀನಿ. ಅಯ್ಯೋ ಪ್ರೇಮಿ ಬೇರೆ ಬಂದ್ಬಿಟ್ಟಿದ್ದಾಳೆ. ಬಂದು ನೋಡಿ ಜಯಮ್ಮ. ಜಯಮ್ಮ ನೀನ್ ಯಾಕೆ ಕೊಡ್ತಾ ಇದೆಯಾ? ಅಯ್ಯೋ ಏನ್ ಮಾಡ್ಲಿ, ಸ್ವಲ್ಪ ಸೌದೆ ತಂದಾಕೋಣ. ಅವಳು ಒಳಗಡೆ ಕೆಲಸ ಮಾಡ್ತಿದ್ಲಲ್ಲ, ಇನ್ನು ನಮ್ಮ ಅಕ್ಕನೂ ಬಂದಿದ್ದಾರಲ್ಲ, ಸೌದೆ ಸಾಲದಿಲ್ಲ ಅಂತ ತಂದಾಕ್ತಾ ಇದ್ದೆ. ಹೌದಾ? ಇಲ್ಲಲ್ಲ, ಇವಳು ಇದಕ್ಕೆಲ್ಲ ಬಗ್ಗೋದಿಲ್ಲ, ಏನೋ ಆಗಿರ್ಬೇಕು. ಹೌದಾ, ಸರಿ ಸರಿ ಹಾಕು ಸೌದೆ. ತಲೆ ಮೇಲೆ ಏನು ಹೊತ್ಕೊಂಡಿದ್ಯಾ? ಅಯ್ಯೋ ಸುಸ್ತಾಯ್ತು ಕಣೆ, ಇರು ಒಂದೆರಡು ನಿಮಿಷ ಕುತ್ಕೋತೀನಿ. ಇದು ಹಾಕ್ಬಿಟ್ಟು ಕುತ್ಕೊಳ್ತೀಯಾ? ಅದೇನು ಕುತ್ಕೊಳ್ತೀಯ, ಈಗ ನೋಡ್ತೀನಿ ಬಾ. ಅದು ಕೂರು ಮಾಡ್ತೀನಿ ನಿಂಗೆ. ಅಮ್ಮ ಅಂತ ಒಂದು 5 ನಿಮಿಷ ಕೂತ್ಬಿಟ್ಟು ನೀರು ಕುಡಿದು ಆಮೇಲೆ ಹೋಗ್ತೀನಿ. ಹಗ್ಗ ಬಿಚ್ಕೋತೀನಿ ಆಮೇಲೆ. ಅಬ್ಬ ಜಯಮ್ಮ, ಇನ್ನೂ ಎಷ್ಟು ಸೌದೆ ಇದೆ? ಅಯ್ಯೋ ತಡಿಯಮ್ಮ ಹೇಳ್ತೀನಿ. ಶಾಂತಿ ಒಂದು ಲೋಟ ನೀರು ತಗೋಬಾ ಕುಡಿಯಕ್ಕೆ. ಏಯ್ ನಾನೇನಂದೆ ನಿಂಗೆ? ನೀರಾ ಯಾಕೆ ಕುತ್ಕೊಂಡೆ ನೀನು? ಇರಕ್ಕ ಒಂದ್ ಸ್ವಲ್ಪ 2 ಸಲ ಸೌದೆ ತಂದ್ರೆ ಒಂದ್ ಸ್ವಲ್ಪ ನೀರಾದ್ರೂ ಕುಡ್ಕೊಂಡು ಹೋಗ್ತೀನಿ. ಅವಾಗ 2 ಸಲ ಸುಸ್ತಾಗ್ಬಿಡ್ತೀವಳಿಗೆ. ಅದೇ ಅವಳಾಗಿದ್ರೆ ಇನ್ನು ತಗೋಬಾ, ಎಲ್ಲ ಸೌದೆ ತಂದಾಕ್ಬಿಟ್ಟು ನೀರು ಕುಡಿ. ಈಗ ಯಾಕೆ ನೀರು ಕುಡಿತಿದ್ಯಾ? ನೀರು ಕುಡಿದ್ರೆ ಮತ್ತೆ ಆಗೋದಿಲ್ಲ ಅಂತ ಹೇಳ್ತಿದ್ದೆ ಅಲ್ವಾ? ಹೋಗು. ಈಗ ಅವಳು ಬಂದ್ಲು ಅಂತ ಕುತ್ಕೊಂಡ ನೀನು. ನಾನು ಮಾತಾಡ್ತೀನಿ ಅವಳ ಜೊತೆ. ಹೋಗು ನೀನು, ಹೋಗು ಸೌದೆ ತಂದಾಕ್ ಹೋಗು. ಅಯ್ಯ ಹೋಯ್ತೀನಿ ತಗೋ. ಪ್ರೇಮಿ ಒಂದು ಸ್ವಲ್ಪ ಸೌದೆ ತಂದಾಕ್ಬಿಟ್ಟು ಮಾತಾಡ್ತೀನಿ, ಸರಿನಾ? ಸ್ವಲ್ಪ ಸೌದೆ ತರಬೇಕು, ಮನೇಲಿ ಸೌದೆ ಇಲ್ಲ, ಆಯ್ತಾ? ತಡಿ ಬರ್ತೀನಿ ಪ್ರೇಮಿ. ಏನಾಗ್ತಿದೆ ಇಲ್ಲಿ? ಅಲ್ಲ ಗೌರಮ್ಮಕ್ಕ, ನಿಮ್ಮ ತಂಗಿ ಸ್ವಲ್ಪ ನೀರು ಕುಡ್ಕೊಂಡು ಹೋಗ್ತೀನಿ ಅಂದರೆ ನೀವು ನೀರು ಬೇಡ ಏನು ಬೇಡ ಅಂತ ಹಂಗೆ ಕಳಿಸ್ಬಿಟ್ರಿ. ಯಾಕೆ ಗೌರಮ್ಮಕ್ಕ? ಯಾಕಂದ್ರೆ ಸೌದೆ ಖಾಲಿ ಆಗಿದೆ. 2 ಸಲ ಸೌದೆ ತಂದ್ಬಿಟ್ಟು ಸುಸ್ತಾಯ್ತು ಅಂತ ಹೇಳಿ ಇನ್ಯಾಕೆ ಸೌದೆ ತರ್ತಾರೆ? ಅಷ್ಟೊಂದು ಸೌದೆಗಳಲ್ಲ, ತುಂಬಾ ಸೌದೆಗಳಿದೆ ತಾನೆ, ಅದೆಲ್ಲ ತಂದು ಇಲ್ಲಿ ಗುಡ್ಡೆ ಹಾಕ್ಬಿಡ್ತಾನೆ. ಗುಡ್ಡೆ ಹಾಕ್ಬಿಟ್ಟು ತುಂಬಾ ಕೆಲಸ ಇದೆ ಅವಳಿಗೂ. ನೀನು ಇಲ್ಲಿ ಬಂದು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಈಗ ಅವ್ಳು ಕೆಲಸ ಮಾಡೋದು ಬೇಡ, ಏನು ಬೇಡ. ನೀ ಬಂದಿದ್ದಾಳೆ ಅಂತ ತಾನೆ ಕೂರಕ್ಕೆ ಬಂದವಳು, ಅದಕ್ಕೆ ಬೈಕ್ ಕಳಿಸಿದ್ದೀನಿ. ನಿನಗೂ ಮಾಡಕ್ಕೆ ಮನೇಲಿ ಏನು ಕೆಲಸ ಇಲ್ಲ, ಆಗಾಗ ಬಂದು ಇಲ್ಲಿ ಕೂತ್ಕೋತೀಯ ಮೀಟಿಂಗ್ ಮಾಡ್ಕೊಂಡು. ನಿನಗೂ ಆ ಕೆಲಸ ಇದ್ದಿದ್ರೆ ಬಂಗ ಇದ್ದಿದ್ರೆ ಯಾಕೆ ಇಲ್ಲಿ ಬಂದು ಕೂತ್ಕೋತಾ ಇದ್ದೆ? ನೀನು ಹೋಗು, ನಿನ್ನ ಮನೇಲಿ ಸೌದೆ ಖಾಲಿ ಆಗಿದ್ರೆ ಸೌದೆ ಹೊರಗು, ಪಾತ್ರೆ ತೊಳೆಕಿದ್ರೆ ಪಾತ್ರೆ ತೊಳೆಗು. ಎಷ್ಟೊಂದು ಕೆಲಸಗಳು ಇರ್ತದೆ ಹೆಣ್ಣು ಮಕ್ಕಳಂದ್ರೆ. ಏನು ನಮ್ಮ ಶಾಂತಿ ನೋಡಿ ಕಲ್ತ್ಕೋ. ಅಯ್ಯೋ ನನ್ನ ಬುಡಕ್ಕೆ ಬಂತಲ್ಲ ಈಗ. ಯಾಕೆ ಮತ್ತೆ ಬಂದೆ ನೀನು? ಕೈಯಲ್ಲಿ ಸೌದೆ ಎಲ್ಲ ಏನಿಲ್ಲ? ಅಯ್ಯೋ ಅಕ್ಕ, ದಾರ ಬಿಟ್ಟು ಹೋಗಿದ್ದೀನಿ, ದಾರ ಆದ್ರೂ ತಗೊಂಡೋಗ್ತೀನಿ, ಸುಮ್ಮನೆ ಇರಕ್ಕ. ಹೋಗಾಗನೆ ತಗೊಂಡು ಹೋಗಕ್ಕಾಗಲ್ವಾ? ನೀರು ಕುಡಿಯಕ್ಕಾಗುತ್ತೆ? ಬಂದ ತಕ್ಷಣ 2 ಕಟ್ಟಿ ತಂದ್ಬಿಟ್ಟು ಒಂದು ಕುಂಟೆ ತಂದಿದ್ಯಾ, ಒಂದು ಸ್ವಲ್ಪ ಸೌದೆ ತಂದಿದ್ಯಾ, ಕೊಕ್ಕರೆ ಸೌದೆ. ಅದೇನು ಭಾರ ಆಯ್ತಾ? ತುಂಬಾ ತಗೊಂಡು ಸಾಯಿ. ನಾನು ಇನ್ನು ಬರ್ತೀನಿ ಗೌರಮ್ಮಕ್ಕ. ಜಯಮ್ಮ ನಾನು ಇನ್ನು ಬರ್ತೀನಿ. ಇದೊಂದು ಹಗ್ಗ ಬಿಚ್ಚಕ್ಕೆ ಆಯ್ತಲ್ಲ. ಒಂದು ಹಗ್ಗ ಬಿಚ್ಚ ಗೊತ್ತಿಲ್ಲ, ಎಷ್ಟು ಮಾತಾಡ್ತೀಯ ನೀನು ಸೊಸೆಗೆ? ನಿನಗೆ ಇದೇ ಬುದ್ಧಿ ಕಲಿಸ್ಬೇಕು. ಹೋಗು ಏನೋದ್ಲು ಈ ಪ್ರೇಮಿ? ಇಲ್ಲ ಕೂತಿದ್ದಲ್ಲ, ಎಲ್ಲೋದ್ಲು? ಜಯಮ್ಮ ಏನೋದ್ಲು? ಕೂರ್ತೀನಿ ಅಂದು ಒಂದು 5 ನಿಮಿಷ. ಏನು ಹುಡುಗಿರೋ ಒಂದೊಂದು ಗಳಿಗೆ ಮಾಯ ಆಗ್ಬಿಡ್ತಾರಪ್ಪ. ಓ ಪ್ರೇಮಿ, ನಾನು ಜೋರು ಮಾಡ್ತಾ ಬೈದಲ್ಲ, ಅದಕ್ಕೆ ಓಡೋದ್ಲೇನೋ? ಮತ್ತೆ ಬಂದವರೆಲ್ಲ ಯಾವಾಗ ಹೋಗೋದು ಅಂತ ಕೇಳ್ತಾ ಇದ್ರೆ ನಂಗೆ ಕೋಪ ಬರಲ್ವಾ? ಬಂದಿರೋದೇ ಒಂದು 4 ದಿವಸ ಇದ್ಬಿಟ್ಟು ಹೋಗೋಣ ಅಂತ. ಬಂದ ತಕ್ಷಣ ಇರಿ, ಒಂದು 4 ದಿವಸ ಇರಿ ಅಂತ ಹೇಳಲ್ಲ. ಯಾವಾಗ ಹೋಗೋದು ಅಂತಾರೆ. ಫ್ರೆಂಡ್ಸ್, ನಾನು
ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು. ನಾನು ನಮ್ಮ ತಾಯಿ ಊರಿಗೆ ಹೋದಾಗ ಕೇಳೋದು ಫಸ್ಟ್ ನಾನು ಹೋದ ತಕ್ಷಣ ಕೇಳೋದು ಕಾಲು ಇಟ್ಟಿರ್ತೀನಿ ಊರಿಗೆ ಅಷ್ಟೇ, ಅವಾಗಷ್ಟೇ ಮನೆಗೆ ಹೋಗ್ಬೇಕು. ಅಷ್ಟೊತ್ತಿಗೆ ಯಾರಾದ್ರೂ ಕಂಡ ಸಿಗ್ತಾನೆ, ಇನ್ಯಾವಾಗ ಊರಿಗೆ ಹೋಗೋದು. ಹೋದವ್ರು ಎಲ್ಲರೂ ಅಷ್ಟೇ, ಚೆನ್ನಾಗಿದ್ಯಾ, ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ, ನಾನು ಚೆನ್ನಾಗಿದ್ದೀನಿ, ಮತ್ತೆ ಯಾವಾಗ ರಿಟರ್ನ್ ಹೋಗೋದು ನೀನು ಅಂತ ಕೇಳ್ತಾರೆ. ಯಾರೇ ಆಗಿರಲಿ ನಾವು ಹೋಗೋದೇನಕ್ಕೆ, ಒಂದು 4 ದಿವಸ ಇದ್ದು ಬರೋದಕ್ಕೆ. ನಾನೇನೋ ಅವ್ರ ಮನೆಗೆ ಹೋಗಿ ಕೂತ್ಕೊಳ್ಳಂಗೆ ನೀವು ಯಾವಾಗ ಹೋಗೋದು ಅಂತ ಕೇಳ್ತಾ ಇರ್ತಾರೆ. ನಿಮಗೂ ಈ ಥರ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅವಳು ಒಂದು ಸ್ವಲ್ಪ ನೀರು ಕುಡಿಯೋಕ್ಕೂ ಬಿಟ್ಟಿಲ್ಲ ನಮ್ಮಕ್ಕ. ಹಂಗೆ ಗುರಿ ಬರ್ತಾ ಇದ್ದಾಳೆ. ಯಾಕೋ ನೀರು ಕುಡಿದಿದ್ರೆ ಏನಾಯ್ತಿತ್ತು, ನೀರು ಕುಡ್ಕೊಂಡು ಒಂದು 2 ನಿಮಿಷ ಪ್ರೇಮಿ ಜೊತೆ ಮಾತಾಡ್ಕೊಂಡು ಬರ್ತಾಯಿದ್ದೆ. ಏನು ಅನ್ಕೊಂಡು ಹೇಳೋ ಪ್ರೇಮಿ. ಅಯ್ಯೋ ಅವಳು ಯಾಕೋ ಎದ್ದೋದ್ಲಪ್ಪ ಮುಖ ಹಿಂಗೆ ಬಾಡಿಸ್ಕೊಂಡು. ಏನಂದ್ಲೋ ನಮ್ಮಕ್ಕ. ಪಾಪ ನನಗಿರೋದಂತ ಅವಳೊಬ್ಬಳೇ ಜೀವ ಸಿಹಿದೆ, ಇನ್ಯಾವ ಬಿಡಾಡಿಗಳು ಆಗೋದಿಲ್ಲ, ಅವಳೊಬ್ಬಳೇ ಆಗೋದು ನನಗೆ. ಅವಳಿಗೆ ನಮ್ಮಕ್ಕ ಏನು ಹೇಳಿ ಕಳಿಸಿದ್ರು. ಅಲ್ಲ ನಮ್ಮಕ್ಕ ನೀರು ಕುಡಿಯೋಕ್ಕೂ ಬಿಟ್ಟಿಲ್ಲಲ್ಲ ಹಂಗೆ. ಅಯ್ಯೋ ಇದೆಲ್ಲ ಒಂದು ಸ್ವಲ್ಪ ಮುಗಿದ್ಬಿಟ್ರೆ ಸಾಕು. ಇಷ್ಟೊಂದು ಸೌದೆಗಳಿದೆ, ಇನ್ನೂ 2 ಕಡೆ ತೊಗೊಂಡೋಗಿದ್ದು. ಇದೊಂದು 4-5 ಕುಂಟೆ, ಅದೊಂದು ಸ್ವಲ್ಪ ಸೌದೆ ತೊಗೊಂಡೋದ್ರೆ ಸಾಕು. ಬೇಗ ಹೊತ್ತು ಮುಗಿಸೋಣ ಅಂದರೆ ಅಯ್ಯೋ ಸೌದೆ ತೂಕನೇ ಇಲ್ಲಂತೆ. ಅಯ್ಯೋ ಒತ್ತು ನೋಡಿದ್ರೆ ತಾನೇ ಗೊತ್ತಾಯ್ತದೆ ಎಷ್ಟು ತೂಕ ಸೌದೆ ಅಂತ. ಈ ಸೌದೆ ಕಮ್ಮಿ ತೂಕ ಇಲ್ಲ ಹೇಳ್ತಾರೆ ಅವ್ರು ಬೇರೆ. ಎತ್ತು ನೋಡಿದ್ರೆ ಗೊತ್ತಾಗ್ತಿತ್ತು. ಬೇಗ ತೊಗೊಂಡೋಗೋಣ, ಇಲ್ಲಾಂದರೆ ಇಲ್ಲಿಗೂ ಬಂದುಬಿಟ್ಟು 4 ಬಿಡ್ತದೇನೋ. ಒಂದೇ ಸಲಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡೋಗೋಣ. ಜಾಸ್ತಿ ತೊಗೊಂಡೋದ್ರೆ ಬೇಗ ಮುಗೀತದೆ. ಅಯ್ಯಯ್ಯೋ ಎಲ್ಲ ಜಾರಾಯ್ತಾ ಉಂಟು. ಅಯ್ಯೋ ಕಷ್ಟಪಟ್ಟು ಜೋಡಿಸ್ಕೊಂಡೆ ಎಲ್ಲಾನು. ನೋಡಿದ್ರೆ ಒಂದೇ ಗಳಿಗೆ ಬಿದ್ದೋಯ್ತಲ್ಲ ಇಷ್ಟಿಷ್ಟು. ಅಯ್ಯೋ ದೇವರೇ, ಫಸ್ಟಿಂದ ಮತ್ತೆ ಜೋಡಿಸ್ಕೋಬೇಕು. ಇಷ್ಟಿಷ್ಟು ತಗೊಂಡೋಗಿ ಹಾಕ್ಬಿಡೋಣ ಅಂದರೆ ಇಷ್ಟಿಷ್ಟು ಹೊರಕ್ಕೂ ಆಯ್ತಿಲ್ಲ, ಜಾರಿ ಬೀಳ್ತಾ ಉಂಟು. ಒಂದು ಸಿಮ್ಮಿ ತಗೊಬರ್ಬೇಕಿತ್ತು. ಈಗ ಸಿಮ್ಮಿ ತಗೊಬರೋಣ ನೆಕ್ಸ್ಟ್ ಸಲಿಗೆ. ಅಯ್ಯೋ ಒರ್ಸೋರು ಇದ್ದಿದ್ರೆ ಆಯ್ತಿತ್ತು, ಜಾಸ್ತಿನೇ ಹೊರ್ಬೋದಿತ್ತು. ಒರ್ಸಿ ಬಿಗಿಯಾಗಿ ಕಟ್ಕೊಡೋರು ಇದ್ದಿದ್ರೆ ಇಷ್ಟೊತ್ತಿಗೆ ಮುಗ್ದೇ ಹೋಗ್ತಿತ್ತು. 4 ಸಲಿಗೆ ಒಂದು 8 ಸಲ ಟ್ರಿಪ್ ಆಯ್ತಾಯಿತ್ತು. ಕಟ್ಕೊಡೋರು ಇಲ್ಲ, ಒರ್ಸೋರು ಇಲ್ಲ, ನಾನೇ ಎತ್ಕೊಂಡು ಹೋಗ್ಬೇಕು. ಏನು ಮಾಡೋದು? ಬಿಗಿಯಾಗಿ ಕೂತ್ಕೋಪ್ಪ, ಆಗ ಇಟ್ಕೋತೀನಿ ಸರಿಯಾಗಿ. ಮನೆ ತಲುಪ ಗಂಟ ಬಿಚ್ಚೋಗ್ಬೇಡ.